ನನ್ನ ಮುಂದೆ ನಡೀತಾ ಇರೋದೆಲ್ಲ ಸುಳ್ಳು. ಆ ಕೃಷ್ಣ ಒಬ್ನೇ ಸತ್ಯ, ಆ ಕೃಷ್ಣ ಒಬ್ನೇ ಸತ್ಯ, ಆ ಕೃಷ್ಣ ಒಬ್ನೇ ಸತ್ಯ. ಅದೇ ಕೃಷ್ಣನ್ ಸಹಾಯದಿಂದ ಈ ಮನೆಯವ್ರ ಕೈಲಿ ನಿನ್ಗೆ ಛೀ ಥೂ ಅನ್ಸಿ ಈ ಮನೆಯಿಂದ ನಿನ್ನ ಆಚೆ ಹಾಕಿಸ್ತೀನಿ, ನೋಡ್ತಾ ಇರು. ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಕ್ಷಮಿಸ್ಬಿಡಿಪ್ಪ. ನೋಡಿ ಶಾಸ್ತ್ರಿಗಳೇ, ಇದನ್ನ ಹುಚ್ಚು ಅಂತ ಹೇಳಿದೆ ಬೇರೆ ಏನು ಹೆಸರಿಡೋದಕ್ಕಾಗತ್ತೆ ಅಂತ ನೀವೇ ಹೇಳಿ. ಕೇವಲ ಉದಾಹರಣೆ ಅಷ್ಟೇ ಶಾಸ್ತ್ರಿಗಳೇ. ತುಂಬಾ ದಿನಗಳಿಂದ ನನ್ನ ಮೇಲೆ ಅವಳು ಹಾಗೆ ಸಾಧಿಸ್ತಾನೆ ಇದ್ದಾಳೆ. ಅವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಅದರಿಂದ ನನಗೇನೂ ಬೇಸರ ಇಲ್ಲ. ವಿಶ್ವನ ಕಳ್ಕೊಂಡು ದುಃಖದಲ್ಲಿ ಅವಳು ಈಗ ಹಾಡ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ನೀವೇನು ಬೇಸರ ಮಾಡ್ಕೊಂಡು ನಾವು ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವು ಹೋಗ್ಬಿಟ್ಟು ಬನ್ನಿ. ಹರಿ ಓಂ. ಏನು? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳೋ? ನಾವು ಅನ್ಕೊಂಡ ಹಾಗೆ ಶಾಂತನು ಒಳ್ಳೆಯವನಲ್ಲ ಚಿಕ್ಕಪ್ಪ, ಕೆಟ್ಟವನು. ನಿನಗೂ ಗೊತ್ತಾಯ್ತೇನೋ? ಅಂದ್ರೆ ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಇಲ್ಲ, ಅದು ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀನಿ. ಹೌದು ಚಿಕ್ಕಪ್ಪ, ಶಾಂತನು ಈ ಮನೆಗೆ ಧರ್ಮಾಧಿಕಾರಿ ಆಗ್ಬೇಕು ಅಂತಾನೆ ಬಂದು ಸೇರ್ಕೊಂಡಿದ್ದಾನೆ. ಅವನು ಈ ಮನೆಗೆ ಮಾಡಿರೋ ಅವಾಂತರಗಳು ಒಂದಾ ಎರಡಾ? ಇವನಿಗೆ ಹೇಗೆ ವಿಷಯ ಗೊತ್ತಾಯ್ತು? ಈ ವಿಷಯದ ಬಗ್ಗೆ ಇವನ ಹತ್ರ ಮಾತಾಡ್ದ ಅಥವಾ? ಏನು ಯೋಚನೆ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ನಾನು ಹೇಳಿದ್ ಕೇಳಿಸ್ಕೊಂಡ್ರ? ಅವನು ಈ ಮನೆಗೆ ಬಂದು ಸೇರ್ಕೊಂಡಿರೋದೆ ಧರ್ಮಾಧಿಕಾರಿ ಆಗ್ಬೇಕು ಅಂತ. ರಾಜು, ಅದು ಹಾಗಿರ್ಲಿಲ್ಲ. ರಾಜು, ಅವನ ಬಗ್ಗೆ ಕೆಟ್ಟದಾಗ ಮಾತಾಡೋ ಅಂತ ನಿನಗೆ ಯಾರು ಹೇಳ್ಕೊಟ್ಟಿದ್ದು? ರಾಧಿಕಾನ? ಅವಳು ತಲೆ ಸರಿ ಇಲ್ಲ, ನಿನಗೂ ತಲೆ ಸರಿ ಇಲ್ವಾ? ಶಾಂತನು ಈ ಮನೆ ಮಗ, ಅವನ ಬಗ್ಗೆ ನೀನು ಹಾಗೆಲ್ಲ ಮಾತಾಡಬಾರ್ದು. ಏನಾದ್ರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ. ಕೂಲಿ
ಯಾಕೋ ಒಪ್ಪಂದ ಮುರಿತಾ ಇರೋ ಹಾಗಿದೆ. ನೀನು ನನಗೆ ಸರಿ ಸಂಬಂಧವನ್ನಲ್ಲ, ನಿನ್ ಜೊತೆ ಮಾತಾಡೋದು ಕೂಡ ನಾನು 1000 ಸರಿ ಯೋಚನೆ ಮಾಡ್ತೀನಿ. ಏನ್ ಹೇಳಿದ್ದೆ ನಾನು ನಿಮಗೆ? ನಾನು ಧರ್ಮಾಧಿಕಾರಿ ಆಗೋರ್ಗೂ ಬಾಯಿ ಮುಚ್ಕೊಂಡಿರುವಂತ ಹೇಳಿದ್ದೆ ತಾನೆ? ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ ನಿನ್ಗೆ? ಓ, ಸುಮ್ಮನೆ ಬಾಯಿ ಚಪ್ಲಕ್ಕೆ ರಾಧಿಕಾ ಮಗುನ ಸಾಯ್ತೀನಿ ಅಂತ ಹೇಳಿದ್ದೆ ಅನ್ಕೊಂಡಿಯೋ ಹೇಗೆ? ಇಟ್ಟ ಗುರಿನ ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪೋದಿಲ್ಲ. ನಾನು ಧರ್ಮಾಧಿಕಾರಿ ಆಗೋರ್ಗೂ ಬಾಯಿ ಮುಚ್ಕೊಂಡಿದ್ರೆ ರಾಧಿಕಾ ಮಗು ರಾಧಿಕಾ ಹೋಟೆಲ್ಲೇ ಇರುತ್ತೆ, ರಾಧಿಕಾನು ಇದೇ ಮನೆಯಲ್ಲಿ ಇರ್ತಾಳೆ. ತಪ್ಪಿ ಬಾಲ ಬಿಚ್ಚಕ್ಕೆ ಏನಾದ್ರು ಪ್ರಯತ್ನ ಪಟ್ಟೆ ಅವರಿಬ್ಬರನ್ನು ವಿಷ ಹೋಜಾಕಿ ಕಳಿಸ್ಬೇಕಾಗುತ್ತೆ. ಇನ್ನು ಮುಂದೆ ನೀನ್ ತಪ್ಪು ಮಾಡೋದಿಲ್ಲ ಅನ್ನೋದು ನಿನ್ನ ಕಣ್ಣಲ್ಲಿರೋ ಭಯ ನೋಡಿದ್ರೆ ಗೊತ್ತಾಗ್ತಿದೆ ನನಗೆ. ಅತ್ತಿಗೆ ಅನ್ನೋದಕ್ಕೆ ರಾಧಿಕಾ ಇರೋದಿಲ್ಲ, ಜೂನಿಯರ್ ವಿಷಯನ ಎತ್ತಾಡ್ಸೋದಕ್ಕೆ ರಾಧಿಕಾ ಮಗು ಕೂಡ ಇರೋದಿಲ್ಲ ನಿನಗೆ. ಮತ್ತೆ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ರಾಧಿಕಾನ ಆ ಮನೆಯಿಂದ ಹೊರ ಕಳಿಸೋದಕ್ಕೆ ಏನೆಲ್ಲಾ ಪ್ರಯತ್ನ ಪಟ್ಟೆ, ಆಗ್ತಾ ಇಲ್ಲ. ಅವಳು ಅಲ್ಲಿಂದ ತೊಲಗ್ಲಿ ಅಂತ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ, ಏನಾದ್ರೂ ಒಂದು ಎಡವಟ್ಟು ಆಗ್ತಾನೆ ಇದೆ. ಎಷ್ಟಾದ್ರೂ ಕೃಷ್ಣನ್ ಭಕ್ತೆ ಅಲ್ವಾ, ಸ್ವಲ್ಪ ಜಾಸ್ತಿನೇ ಶಕ್ತಿ ಕೊಟ್ಟಿರ್ತಾನೆ ಕೃಷ್ಣ ಅವಳಿಗೆ. ಅಮ್ಮ, ನಿಮಗ್ ತಮಾಷೆನಾ? ಆ ಮನೆಯಿಂದ ಅವಳು ತೊಲಗ್ಲಿ ಅಂತ ಕಾಯ್ತಾ ಇದ್ದೆ. ತವ್ರ ಮನೆಗೆ ಸ್ವಲ್ಪ ದಿನಕ್ಕೆ ಅಂತ ಹೋದವಳನ್ನ ವಾಪಸ್ ಬರ್ದೇ ಇರೋಗ್ ಮಾಡೋ ಎಲ್ಲ ಪ್ಲಾನ್ ರೆಡಿಯಾಗಿತ್ತು. ಆದ್ರೆ ನಾವು ಒಂದು ಗೆಲುವನ್ನ ಕಾಣಕ್ ಹೊರಟೋರು ಶಾಂತನು 10 ಸೋಲನ್ನ ಕಾಣಲೇಬೇಕು. ನಮ್ಮ ಮುಂದಿನ ಗೆಲುವು ನಮ್ಮೆಲ್ಲಾ ನೋವುಗಳನ್ನು ಮರೆಸುತ್ತೆ. ನನಗೆ ಸೋಲ್ ಸಿಗುತ್ತೆ ಹೊರತು ಸೋತ್ ಅಭ್ಯಾಸ ಇಲ್ಲಮ್ಮ. ಅವ್ರ ಅಪ್ಪ ಬಂದು ಅಷ್ಟೆಲ್ಲ ಕೇಳ್ಕೊಂಡ್ರು ಅವಳು ಹೋಗಿಲ್ಲ ಅಂದ್ರೆ ಅವಳನ್ನ ಮನೆಯಿಂದ ಹೊರ ಕಳ್ಸೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಆ ಅಮ್ಮ ತಾಯಿ ಬೇರೆ ಅವಳು ಸಪೋರ್ಟಿಗಿದ್ದಾನೆ. ಎಚ್ಚರಿಕೆ ಕೊಟ್ಟಿದ್ದೀನಿ, ಇನ್ನೊಂದು ಸಾರಿ ನನ್ನ ಮಾತು ತಪ್ಪು ನಡ್ಕೊಂಡ ಅಂದ್ರೆ ವಿಷುನ ತಳ್ಳಿ ಜಾಗದಲ್ಲಿ ಅವನು ತಳ್ಳಿಬಿಡ್ತೀನಿ. ಒಂದ್ ದಾರಿ ಮುಚ್ಚೋದ್ರೇನು 1000 ದಾರಿ ಇರುತ್ತೆ. ಈಗ ಇನ್ನೊಂದು ದಾರಿ ಓಪನ್ ಆಗಿದೆಯಲ್ಲ. ಏನಮ್ಮ ಅದು? ಅವಳನ್ನ ಹುಚ್ಚಿ ಅಂತ ಪ್ರೂವ್ ಮಾಡೋ ನಿನ್ ಕೆಲ್ಸನ ಮುಂದುವರಿಸ್ತಾ ಹೋಗು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ರಕ್ತಪಾತ ಆಗ್ಬಾರ್ದು, ಯಾರಿಗೂ ಅನುಮಾನ ಬರಬಾರ್ದು. ತಣ್ಣಗೆ ನಿನ್ ಕೆಲಸನ ಮಾಡಿ ಮುಗಿಸು. ಅವ್ರ ಮನೆಯವರೇ ಅವಳನ್ನ ಹುಚ್ಚಿ ಅಂತ ಮನೆಯಿಂದ ಹೊರಗಡೆ ಹಾಕ್ಬೇಕು. ಹಾಗೆ ಮಾಡು. ಸಮಸ್ಯೆ ಬಗೆಹರಿತಲ್ಲ, ಮತ್ತ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಸಾಧ್ವಿ ರಾಧಿಕಾನ ಮಾನಸಿಕ ಸೀಮಿತ ಕಳ್ಕೊಂಡಿರೋ ಸ್ಥಾನದಲ್ಲಿ ನಿಲ್ಲಿಸಿ ಕಲ್ಪನೆ ಮಾಡ್ಕೋತಾ ಇದ್ದೆ. ತುಂಬಾನೇ ಮಜವಾಗಿದೆ. ಇನ್ನೊಂದು ಮಾತು, ಪ್ರತಿ ಕ್ಷಣ ನಾವಲ್ಲೇ ಇದ್ದು ಅವಳನ್ನ ನೋಡ್ಕೊಳ್ಳೋದಿಕ್ಕಾಗೋದಿಲ್ಲ. ರಾಧಿಕಾ ವಿರುದ್ಧ ಎಲ್ಲ ಕೆಲಸ ನೋಡ್ಕೊಳ್ಳೋದಿಕ್ಕೆ ನಮ್ಗೊಂದು ಸರ್ವೆಂಟ್ ಬೇಕಲ್ಲ. ಹೌದು, ಅದಕ್ಕೆ ಪ್ರದೀಪ್ನ ಮೈಂಡ್ ವಾಶ್ ಮಾಡಿ ನಮ್ಮ ಕಡೆ ಹೇಳ್ಕೊಂಡಿದೀವಲ್ಲ.
ಪ್ರದೀಪ ಆಗೋದಿಲ್ಲ. ಹಾ, ತವ್ರ ಮನೆ ಸೇರಿರೋ ರಮ್ಯನ ಕರ್ಸಿದ್ರೆ ಹೇಗೆ? ಅವಳ ಅವಳಿಗೆ ರಾಧಿಕಾ ನೆರಳು ಕಂಡ್ರೆ ಆಗೋದಿಲ್ಲ. ಅವಳನ್ನ ದಾಳ ಮಾಡಿಕೊಂಡು ರಾಧಿಕನಿಗೆ ಗಾಳ ಹಾಕಿದ್ರೆ ಅವಳು ಪ್ರಾಣ ಆದರೂ ಬಿಡಬೇಕು, ಮನೆ ಆದರೂ ಬಿಡಬೇಕು. ಹೇಗಿದೆ ನನ್ನ ಪ್ಲಾನ್? ರಮ್ಯಾ ರಾಜು, ಹೇಳಿ ಅದಕ್ಕೆ. ನಿನ್ನಿಂದ ಒಂದು ಸಹಾಯ ಆಗಬೇಕು, ಮಾಡ್ತೀಯಾ ರಾಜು? ಖಂಡಿತ ಅದಕ್ಕೆ. ಅದೇನು ಅಂತ ಹೇಳಿ. ಯಾರು ಎಷ್ಟೇ ಹೇಳಿದ್ರು, ಎಷ್ಟೇ ಸಾಕ್ಷಿಗಳನ್ನ ನನ್ನ ಮುಂದೆ ತಂದಿಟ್ರು, ನನ್ನ ಮನಸ್ಸು ಇವ್ರು ಬದುಕಿದ್ದಾರೆ ಅಂತಾನೆ ಹೇಳ್ತಾ ಇದೆ. ಅವತ್ತೇ ಅವ್ರ ದೇಹ ಸಿಕ್ತಲ್ಲ ಅದಕ್ಕೆ. ಇಲ್ಲ ರಾಜು, ಹೇಳ್ತಾ ಇದ್ದೀನಲ್ಲ ಸುಳ್ಳು ಅಂತ. ಅದು ಅವ್ರ ದೇಹ ಅಲ್ವೇ ಅಲ್ಲ. ಯಾರೋ ಅವ್ರನ್ನ ಈ ಮನೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಯಾರು ಅಂತ ನಾವು ಕಂಡುಹಿಡಿಬೇಕು ರಾಜು. ಇನ್ಯಾರದಕ್ಕೆ? ಆ ಶಾಂತನು ಕೈವಾಡನೇ ಇದ್ರದ್ದಿದೆ ಅನ್ಸುತ್ತೆ. ನೆನ್ನೆ ಅವ್ನು ಕೆಟ್ಟೋನು ಅನ್ನೋ ವಿಷಯನ ಈ ಮನೆಯವ್ರಿಗೆ ಹೇಳ್ತೀನಿ ಅಂದರೆ ನಿಮಗೆ ಮತ್ತೆ ನಿಮ್ಮ ಮಗುಗೆ ಅಪಾಯ ಮಾಡ್ತೀನಿ ಅಂತ ನನ್ನ ಹೆದರ್ಸ್ದ. ಅದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇಲ್ಲ ರಾಜು. ಯಾವ ವಿಷಯನಾದ್ರೂ ಬಾಯಿ ಬಿಟ್ರೆ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ನಾನು ಸುಮ್ಮನೆ ಇರೋದು. ಆದ್ರೆ ಇನ್ನು ನಾವು ಸುಮ್ಮನೆ ಕೂರೋದು ಬೇಡ ರಾಜು. ಪೊಲೀಸ್ನವ್ರು ಕೂಡ ಸರಿಯಾದ ಸಾಕ್ಷಿಗಳನ್ನ ಕೊಡ್ತಾನೆ ಇಲ್ವಲ್ಲ. ಮತ್ತೇನ್ ಮಾಡೋದೀಗ? ಅದಕ್ಕೆ ಬಾಸೆ ಮತ್ತೆ ಬಂದು ಧರ್ಮಾಧಿಕಾರಿ ಆಗ್ಬೇಕು. ಶಾಂತನಿಗಾಗ್ಲಿ ಪ್ರದೀಪಣ್ಣಂಗಾಗ್ಲಿ ಧರ್ಮಾಧಿಕಾರಿ ಆಗೋದಕ್ಕೆ ನಾವು ಬಿಡಬಾರ್ದು. ಇತ್ತೀಚೆಗೆ ಪ್ರದೀಪಣ್ಣ, ವಿಷ್ಣು ಚಿಕ್ಕಪ್ಪ ಇಬ್ರು ಶಾಂತನು ಜೊತೆ ಸೇರ್ಕೊಂಡಿರೋ ಹಾಗಿದೆ. ನಮಗಂತೂ ಯಾರನ್ನೂ ನಂಬಕ್ಕಾಗ್ತಿಲ್ಲ. ಆಸ್ಪತ್ರೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀಯ ರಾಜು? ನನ್ಗೆ ಯಾಕೋ ಇದ್ರಲ್ಲಿ ಏನೋ ತಪ್ಪು ನಡ್ತಿದೆ ಅಂತ ಅನಿಸ್ತಾ ಇದೆ. ಸರಿ ಅದಕ್ಕೆ ನಾನೇ ಹೋಗಿ ಬರ್ತೀನಿ. ಸರಿ. ರಾಜು, ಏನ್ ಸರ್, ನನ್ನ ಮೇಲೆ ಅನುಮಾನ ಪಡೋ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದೀರಾ? ಬೇಷ್, ನಿನ್ನ ಧೈರ್ಯನ ಮೆಚ್ಚಲೇಬೇಕು. ಯಾಕೆ ತಲೆ ತಗ್ಸಿದ್ಯಾ? ತಲೆ ಎತ್ಕೊಂಡು ಮಾತಾಡು. ಶಾಂತನು ಈ ಮನೆ ಹಿರಿ ಮಗ, ಅವನ ಮೇಲೂ ಚಾಡಿ ಹೇಳೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ಯಾ? ಪ್ರದೀಪಣ್ಣ, ಶಾಂತನು ಎಂತನು ಅಂತ ನಿಮಗೆ ಗೊತ್ತಿಲ್ಲ. ಮುಚ್ಚ ಬಾಯಿ. ಸ್ವಲ್ಪ ಹೊತ್ತಿಗೆ ಮುಂಚೆ ರಾಧಿಕನ ಹತ್ರ ಮಾತಾಡಿದ್ದನ್ನ ನಾನೇ ನೋಡಿದ್ದೀನಿ. ನನ್ನ ಬಗ್ಗೆ ಚಾಡಿ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ರಾಜು ಈ ಮನೆ ಆಳು. ನೀನು ಈ ಮನೆ ಆಳಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ. ಅರ್ಥ ಆಗೋದಕ್ಕೆ ಹೋದ್ರೆ ಕಥೆನೇ ಬೇರೆ. ನೀನು ಈ ಮನೆಯಲ್ಲಿ ಬದುಕಿರೋವರೆಗೂ ತಿನ್ನೋದಕ್ಕೆ ಬಂದಿದೀಯಾ. ಎಷ್ಟು ಸಿಗುತ್ತೋ ಅಷ್ಟು ತಿನ್ಕೊಂಡು ಹೋಗೋದನ್ನು ಕಲ್ತ್ಕೋ. ಅದನ್ನು ಬಿಟ್ಟು ವಿಷಯದಲ್ಲಿ ರಾಧಿಕನ ಹತ್ರ ರಾಜಕೀಯ ಮಾಡೋದಕ್ಕೆ ನೋಡಿದ್ರೆ ಒತ್ತು ಹೊರಗೆ ಹಾಕಬೇಕಾಗತ್ತೆ. ಔಟ್. ರಾಜು, ಶಾಂತನು ಎಂಥವನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನಾನೀಗ ಶಾಂತನ ಪರ ನಿಲ್ಲಲೇಬೇಕು. ಇಲ್ಲಾಂದ್ರೆ ಅವನನ್ನ ನಿಲ್ ಮಾಡೋದು ಹೇಗೆ ಹೇಳು?
ಶಾಂತನು. ಹಲೋ, ನಾನು ಬಂದಾಯ್ತು ಶಾಂತನು. ಮನೆ ಮುಂದೆನೇ ಇದ್ದೀನಿ. ನೀನ್ ಧರ್ಮಾಧಿಕಾರಿ ಆದ್ರೆ ನಿನಗ್ ಸಿಗೋ ಹಣದಲ್ಲಿ ನನಗೂ ಪಾಲ್ ಕೊಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಹೇಳಿದ ಕೆಲಸನ ಒಪ್ಕೊಂಡಿದ್ದೆ. ಮಾತಕ್ಕೆ ತಪ್ಪಬೇಡ. ರಾಧಿಕಾ ಇನ್ ಮುಂದೆ ಈ ಮನೇಲಿ ನೆಮ್ಮದಿ ಆಗಿರೋದು ಕನಸಿನ ಮಾತು. ನಿಂತ್ಕೋ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಜ್ಜಿ, ಅವನು ಸರಿಯಾಗಿ ಹೇಳಿದಾನೆ. ಇನ್ನೊಂದ್ಸಲ ಈ ಮನೆ ಕಾಲಿಡಲ್ಲ ಅಂತ ಹೇಳಿ ಹೋದವಳು ತಾನೆ ನೀನು. ಮತ್ತೆ ಯಾಕೆ ಬಂದೆ? ಅವಳ ಹತ್ರ ಮಾತಾಡೋದಕ್ಕೆ ಏನಿದೆ? ಮೊದಲು ಅವಳನ್ನ ಹೊರಗಡೆ ಕಳಿಸಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲ ವಿವೇಕ್, ಮತ್ತೆ ನಾನು ಇಂಥ ತಪ್ಪು ಯಾವತ್ತೂ ಮಾಡಲ್ಲ. ಈ ಮನೆ ಬಿಟ್ಟು ಹೋಗಿ ನಾನು ಎಷ್ಟು ತಪ್ಪು ಮಾಡಿದೆ ಅನ್ಸೋಕೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ ವಿವೇಕ್. ಇನ್ಮೇಲೆ ನಾನು ನಿಮ್ ಜೊತೆನೇ ಇರ್ತೀನಿ. ನಿಮ್ಮನ್ನೆಲ್ಲ ಬಿಟ್ಟು ನಂಗೆ ಇರೋಕ್ಕಾಗಲ್ಲ. ಇವಳು ಮಾತಾಡೋದ ಹೀಗೆ ಅಜ್ಜಿ, ಬರೀ ನಾಟಕ. ಏನು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಯಾರಿಗೆ ಗೊತ್ತು? ಇಲ್ಲ ವಿವೇಕ್, ಇಂಥ ತುಂಬಿದ ಸಂಸಾರನ ಬಿಟ್ಬಿಟ್ಟು ಹೋಗಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ವಿವೇಕ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಣಕ್ಕೊಂದೊಂದು ಬಣ್ಣ ಬದಲಾಯಿಸೋ ಊಸಿರುವಳ್ಳಿ ನೀನು. ನಿನ್ನನ್ನ ಮತ್ತೆ ನಂಬ್ಕೊಳ್ಳೋಂತ ಮುಟ್ಟಾಳ ನಾನಲ್ಲ. ವಿವೇಕ್, ಅಜ್ಜಿ ಅಜ್ಜಿ, ನಾನು ಮತ್ತೆ ಯಾವತ್ತೂ ಇಲ್ಲಿಂದ ಹೋಗಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಆಗ್ಲಿಂದ ಹೇಳ್ತಿದ್ದೀನಲ್ವಾ. ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇದೊಂದ್ಸಲ ಪ್ಲೀಸ್ ಅಜ್ಜಿ, ಪ್ಲೀಸ್ ಅಜ್ಜಿ. ನೋಡು, ಇದೇ ಕೊನೆ. ಇನ್ಮೇಲೆ ಯಾವತ್ತೂ ಈ ತರ ತಪ್ಪು ಮಾಡಬಾರ್ದು. ನೋಡ್ದವರು ಈ ಮನೆ ಬಗ್ಗೆ ತಪ್ಪು ತಿಳ್ಕೊತಾರೆ. ಅಜ್ಜಿ, ಮತ್ತೆ ಅವಳನ್ನ ನಂಬಿ ತಪ್ಪು ಮಾಡ್ತಾ ಇದ್ದೀರಾ. ಮೊದಲು ಅವಳನ್ನ ಹೊರಗಡೆ ಕಳಿಸಿ.
ಇಲ್ಲ ಅಂದ್ರೆ ಮುಂದೆ ನೀವೇ ಅನುಭವಿಸ್ಬೇಕಾಗತ್ತೆ. ತಪ್ಪಾಯ್ತು ಅಂತ ಕೇಳ್ಕೊತಾ ಇದ್ದಾಳಲ್ಲೋ, ಇನ್ನೊಂದು ಅವಕಾಶ ಕೊಡು. ನಾನು ಹೇಳಷ್ಟು ಹೇಳಿದ್ದೀನಿ ಅಜ್ಜಿ, ಇನ್ ಮುಂದಕ್ಕೆ ನಿಮ್ಮಿಷ್ಟ. ವಿವೇಕ್, ವಿವೇಕ್ ಪ್ಲೀಸ್ ನಿಂತ್ಕೊಳ್ಳಿ. ವಿವೇಕ್. ರಮ್ಯಾ, ಇನ್ಮೇಲಾದ್ರೂ ಈ ಮನೆ ಗೌರವದ ಬಗ್ಗೆ ಗಮನ ಇಡೋದನ್ನ ಕಲ್ತ್ಕೋ. ಇನ್ಮುಂದೆ ಯಾವತ್ತೂ ಈ ಥರ ತಪ್ಪು ಮಾಡಬೇಡ. ಆಯ್ತು ಅಜ್ಜಿ. Radhika, where are you? Ramya is back.